ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ಬಸವರಾಜ ನಕ್ಕಿ, ಇತಿಹಾಸದ ಸಹ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ದಾಂಡೇಲಿ. ಇಂದು ನಮಗೆ ಕರ್ನಾಟಕ ವಿಶ್ವವಿದ್ಯಾಲಯದ BA ದ್ವಿತೀಯ ಸೆಮಿಸ್ಟರ್ನ ಇತಿಹಾಸ ಮತ್ತು ಪ್ರಾಚ್ಯಶಾಸ್ತ್ರ ವಿಭಾಗದ 8ನೇ ಅವಧಿ ಕುರಿತು ಮಾತನಾಡಲು ಇಚ್ಛಿಸುತ್ತಿದ್ದೇನೆ. ವಿಷಯ ದ ಗ್ರೋತ್ ಆಫ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಅಂಡರ್ ದಿ ಗುಪ್ತಾಸ್. ಗುಪ್ತರ ಕಾಲದಲ್ಲಿನ ಕಲೆ ಮತ್ತು ವಾಸ್ತುಶಿಲ್ಪದ ಬೆಳವಣಿಗೆ. ನೌ ಲೆಟ್ ಅಸ್ ಸಿ. The construction of stupas, chaitya halls, monasteries, cave temples and cave dwellings continued during the period of Guptas. The contemporary literary works refer to magnificent palaces and buildings of the Guptas. Most of the monuments are not in existence today. The remnants of the palaces at Amravati, Nagarjunakonda have been discovered. Ajanta cave number 16 and 17 constructed during the Gupta period. The Bhaga cave near Gwalior was also constructed during Gupta period. Stupa at Rajagiri and the Dhammaika Stupa at Sarnath are the most important stupas. Nalanda Vihara, a residential building, is also important monument constructed during that period. Now let us see about the temples. Temples at Tigawa in Jabalpur district, that is of Vishnu temple. The Shiva temple at Bhumara, Parvati temple at Nachna. The temple near Bitargaon near Kanpur was constructed with bricks. The Dashavatara temple at Devgarh in Jhansi are the important temples of the Gupta period. ಗುಪ್ತರ ಕಾಲದಲ್ಲಿ ಸ್ತೂಪ, ಚೈತ್ಯಗಳು, ವಿಹಾರಗಳು, ಗುಹಾಲಯಗಳು ಮತ್ತು ಗುಹಾ ವಿಹಾರಗಳನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದರು. ಸಮಕಾಲೀನ ಸಾಹಿತ್ಯ ಕೃತಿಗಳು ಸಹಿತ ನಮಗೆ ಅಂದಿನ ಕಾಲದ ಅರಮನೆಗಳು ಮತ್ತು ಗುಪ್ತರ ಕಾಲದ ಸ್ಮಾರಕಗಳ ಬಗ್ಗೆ ಮಹತ್ವದ ಮಾಹಿತಿಯನ್ನು ತಿಳಿಸುತ್ತವೆ. ಆದರೆ ಬಹಳಷ್ಟು ಇವರ ಸ್ಮಾರಕಗಳು ಇಂದು ನಮಗೆ ಸ್ತುತಿಯಲ್ಲಿ ಉಳಿದಿರುವುದಿಲ್ಲ. ಕೇವಲ ಅವುಗಳ ಅವಶೇಷಗಳು ಮಾತ್ರ ನಮಗೆ ಕಂಡುಬರ್ತವೆ. ಹೀಗಾಗಿ ಅಮರಾವತಿ ಮತ್ತು ನಾಗಾರ್ಜುನಕೊಂಡದಲ್ಲಿ ಗುಪ್ತರ ಕಾಲದ ಅರಮನೆಗಳ ಅವಶೇಷಗಳು ಸಹಿತ ನಮಗೆ ಕಂಡುಬರ್ತವೆ. ಅಜಂತಾ ಗುಹಾಲಯದ 16 ಮತ್ತು 17ನೇ ಗುಹಾಲಯಗಳು ಗುಪ್ತರ ಕಾಲದಲ್ಲಿ ನಿರ್ಮಿತವಾದಂಥ ಗುಹೆಗಳು. ಗ್ವಾಲಿಯರದ ಸಮೀಪ ಇರತಕ್ಕಂಥ ಬಾಘಾ ಗುಹೆ ಗುಪ್ತರ ಕಾಲದ್ದು. ರಾಜಗಿರಿಯಲ್ಲಿ ಕಂಡುಬರ್ತಕ್ಕಂಥ ಸ್ತೂಪ, ಸಾರನಾಥದಲ್ಲಿ ಕಂಡುಬರ್ತಕ್ಕಂಥ ಧಮೇಕ ಸ್ತೂಪಗಳು ಸಹಿತ ಗುಪ್ತರ ಕಾಲದವು. ನಲಂದದಲ್ಲಿ ಇರ್ತಕ್ಕಂಥ ವಿಹಾರ ಸಹಿತ ಗುಪ್ತರ ಕಾಲದಲ್ಲಿ ನಿರ್ಮಾಣಗೊಂತು ಅನ್ನೋದು ನಮಗೆ ಸ್ಪಷ್ಟವಾಗಿ ಕಂಡುಬರ್ತದೆ. ಗುಪ್ತರ ಕಾಲದ ಪ್ರಮುಖ ದೇವಾಲಯಗಳ ಬಗ್ಗೆ ನೋಡೋದಾದರೆ ತಿಗಾವಾದಲ್ಲಿರ್ತಕ್ಕಂಥ ವಿಷ್ಣು ದೇವಾಲಯ, ಭೂಮಾರದಲ್ಲಿರ್ತಕ್ಕಂಥ ಶಿವ ದೇವಾಲಯ, ನಾಚ್ನಾದಲ್ಲಿರ್ತಕ್ಕಂಥ ಪಾರ್ವತಿ ದೇವಾಲಯ, ಬೀತರ್ಗಾಂವದಲ್ಲಿರ್ತಕ್ಕಂಥ ದೇವಾಲಯ, ಜೊತೆಗೆ ದೇವಗಢದಲ್ಲಿರ್ತಕ್ಕಂಥ ದಶಾವತಾರ ದೇವಾಲಯ ಸಹಿತ ಅತ್ಯಂತ ಪ್ರಮುಖವಾದಂಥ ದೇವಾಲಯಗಳು. ನೌ ಲೆಟ್ ಅಸ್ ಸಿ ಅಬೌಟ್ ಇಟ್ಸ್ ಆರ್ಕಿಟೆಕ್ಚರ್. ದ ಗುಪ್ತಾ ಪೀರಿಯಡ್ ಮಾರ್ಕ್ ದ ಬಿಗಿನಿಂಗ್ ಆಫ್ ದ ಇಂಡಿಯನ್ ಟೆಂಪಲ್ ಆರ್ಕಿಟೆಕ್ಚರ್. The temples of the Gupta period can be classified as early Gupta period temples and temples of later Gupta period and temples of post Gupta period. ಗುಪ್ತರ ಕಾಲದ ಸ್ಮಾರಕಗಳ ಬಗ್ಗೆ ನೋಡಿದ್ರೆ ಅವ್ರು ಗುಪ್ತರ ಕಾಲದ ದೇವಾಲಯಗಳು, ಗುಪ್ತರ ಪೂರ್ವ ದೇವಾಲಯಗಳು, ಗುಪ್ತರ ನಂತರ ದೇವಾಲಯಗಳಂತೇಳಿ ಈ ರೀತಿ 3 ವರ್ಗೀಕರಣ ಮಾಡೋದನ್ನು ಕಾಣ್ತೀವಿ. ಅಕಾರ್ಡಿಂಗ್ ಟು ದಿ ಆರ್ಕಿಟೆಕ್ಚರ್, ಗುಪ್ತ ಟೆಂಪಲ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 5 ಗ್ರೂಪ್ಸ್. ಫ್ಲ್ಯಾಟ್ ರೂಪ್ಡ್ ಸ್ಕ್ವೇರ್ ಟೆಂಪಲ್ ಆ್ಯಂಡ್ ಅ ಶಾಲೋ ಪೋರ್ಚ್ ಇನ್ ಫ್ರಂಟ್. ಎಕ್ಸಾಂಪಲ್, temple at Sanchi, Kankli Devi temple at Tigawa, Vishnu and Varha temple at Ivan. Flat roofed square temple with covered ambulatory around the sanctum and preceded by a pillared porch having a second story sometimes. Square temple with a low and square ಶಿಖರ exhibiting Nagara style. ಸೊ ಹೀಗೆ ಇವುಗಳ ವರ್ಗೀಕರಣ ಯಾವ ರೀತಿ ಮಾಡೋದಂದ್ರೆ ನಾವು ಚಪ್ಪಡಿ ಆಕಾರದಂಥ ಮುಂದಿನ ರೂಪ ಕಾಣ್ತೀವಿ, ಜೊತೆಗೆ ಅದರ ಮುಂಭಾಗ ಸಹಿತ ಚಪ್ಪಡೆ ಆಕಾರದ, ಇನ್ನು ಕೆಲವುಗಡೆ ಚಪ್ಪಡೆ ಆಕಾರದ ಫ್ಲ್ಯಾಟ್ ಜೊತೆಗೆ ಅಲ್ಲಿ ಕೆಲವೊಂದು ವೃತ್ತಾಕಾರದ ಡೋಮ್ ಅಂತ ಏನು ಕರಿತೀವಲ್ಲ ಅದು ಕಂಡು ಬರ್ತದೆ. ಅದೇ ರೀತಿ ಶಿಖರಗಳು ಇದ್ದದ್ದು ಸಹಿತ ನಾವು ನಾಗರ ಶೈಲಿ ಇರ್ತಕ್ಕಂಥ ಚೌಕಾಕಾರದ ಶಿಖರಗಳು ಇದ್ದದ್ದು ಸಹಿತ ಕಾಣ್ತೀವಿ. ಹೀಗಾಗಿ ಚೌಕಾಕಾರದಲ್ಲಿ ಚಪ್ಪಡೆ ಆಕಾರದಲ್ಲಿರ್ತಕ್ಕಂಥ ದೇವಾಲಯ, ವೃತ್ತಾಕಾರದ ಡೋಮ್ ಶೇಪ್ ಟೆಂಪಲ್ಸು, ಜೊತೆಗೆ ಶಿಖರ, ಈ ರೀತಿಯಾಗಿ ವರ್ಗೀಕರಣ ಮಾಡಲಾಗ್ತದೆ. ಜೊತೆಗೆ ರೆಕ್ಟ್ಯಾಂಗ್ಯುಲರ್ ಟೆಂಪಲ್ ವಿತ್ ಎನ್ ಆಸ್ಪಿಡಲ್ ಬ್ಯಾಕ್ ಆ್ಯಂಡ್ ಬ್ಯಾರಲ್ ವೈಟೆಡ್ ರೂಪ್ ಅಬೌವ್, ಅಂದರೆ ಆಯತಾಕಾರದ ದೇವಾಲಯಗಳು ಸಹಿತ ನಮಗೆ ಕಂಡುಬರ್ತವೆ. ಜೊತೆಗೆ ಈ ವೃತ್ತಾಕಾರದ ದೇವಾಲಯಗಳು ಸಹಿತ ನಮಗೆ ಕಂಡುಬರ್ತವೆ. ಹೀಗೆ ಇವುಗಳನ್ನು ನಾವು ವರ್ಗೀಕರಣ ಮಾಡ್ತೀವಿ. ಹೈ ಸ್ಟೋನ್ ಪಿಲ್ಲರ್ಸ್ ವೇರ್ ಕನ್ಸ್ಟ್ರಕ್ಟೆಡ್ ಅಟ್ ದ ಟೈಮ್ ಆಫ್ ದಿ ಗುಪ್ತಾಸ್. ಅಂದರೆ ದೇವಾಲಯಗಳಲ್ಲಿ ಕಂಬಗಳನ್ನು ಕಟ್ಟಬೇಕಾದ್ರೆ ಎತ್ತರವಾದಂಥ ಕಂಬಗಳನ್ನು ಉಪಯೋಗ ಮಾಡಿಕೊಂಡ್ರು. ಅಂದರೆ ಇದು ಪ್ರಾರಂಭದ ಹಂತವಾಗಿದ್ದರಿಂದ
ದೇವಾಲಯಗಳನ್ನು ಸುರಕ್ಷಿತವಾಗಿಡಬೇಕು ಅನ್ನೋ ಕಾರಣಕ್ಕಾಗಿ ಎತ್ತರವಾದ ಸ್ತಂಭಗಳನ್ನು ಉಪಯೋಗ ಮಾಡಿದ್ದು ನಮಗೆ ಕಂಡುಬರ್ತದೆ. ಕಂಬಗಳಲ್ಲಿ 3 ಪ್ರಕಾರದ ಕಂಬಗಳು ಕಂಡು, ಅದರಲ್ಲಿ ಶಿಲಾಶಾಸನಗಳು ಇದ್ದುದು ಕಂಡುಬರ್ತದೆ. ಜೊತೆಗೆ ಕೆಲವೊಂದು ಶಿಲ್ಪಗಳನ್ನು ಕೆತ್ತಿದ್ದನ್ನು ಸಾಯ್ತೀವಿ. ಜೊತೆಗೆ ಗರುಡ ಶಾಸನ ಅಂತ ಸಹಿತ ಕರೀತಾರೆ. ಹೀಗೆ ವಿ ಕ್ಯಾನ್ ಸಿ ದ ಇನ್ಸ್ಕ್ರಿಪ್ಷನಲ್ pillars to immortalize certain events and Garuda pillars. So these are the classification. Now let us see about cave architecture. Rock cut caves continued the old form, that is at Ajanta Ellora caves in Maharashtra and Baga caves in MP. Chaitya and Vihara caves are excavated at Ajanta. Vihara cave number 16 and 17 and Chaitya cave number 19 are considered as the best artistic monuments of the Gupta period. Vihara cave number 16 and 17 and Chaitya cave number 19 are considered as the best artistic monuments of the Gupta period. Earliest Brahminical shrines in caves are found at Udayagiri. Other caves, Mughal Rajapuram, Undavalli in AP, Undavalli in Andhra Pradesh. Stupa are found at Dhameka Stupa, Sarnath, Jarasindka, Baithaka and Rajgiri stupas are also important. ನಾವು ಗುಹಾ ಶಿಲ್ಪಕಲೆಗಳನ್ನು ನೋಡೋದಾದರೆ ಅಜಂತ ಮತ್ತು ಎಲ್ಲೋರ, ಅದೇ ರೀತಿ ಬಾಗ ಗುಹಾಲಯಗಳು ಗುಪ್ತರ ಕಾಲದಲ್ಲಿ ಕಂಡುಬರ್ತವೆ. ಅಜಂತದಲ್ಲಿರ್ತಕ್ಕಂಥ ಚೈತ್ಯ ಮತ್ತು ವಿಹಾರಗಳಲ್ಲಿ ಸಹಿತ ನಾವು ಶಿಲ್ಪಕಲೆಯನ್ನು ಕಾಣ್ಬೋದು. ಈ ವಿಹಾರ ಕೇವ್ ನಂಬರ್ 16 ಮತ್ತು 17, ಚೈತ್ಯ ಗುಹಾಲಯ 19 ಇವುಗಳನ್ನು ಈ ಸ್ಮಾರಕದ ಕಲಾತ್ಮಕ ದೃಷ್ಟಿಯಿಂದ ಅತ್ಯಂತ ಮಹತ್ವದ ಸ್ಮಾರಕಗಳಂತೇಳಿ ಕನ್ಸಿಡರ್ ಮಾಡಲಾಗಿದೆ. ಇದೇ ರೀತಿ ಆಂಧ್ರ ಪ್ರದೇಶದಲ್ಲಿ ಮೊಘಲ್ ರಾಜಾಪುರಂ ಮತ್ತು ಉಂಡವಳ್ಳಿ ಅಂಥೇಳಿ ಗುಹಾಲಯಗಳು ನಮಗೆ ಕಂಡುಬರ್ತವೆ. ಸ್ತೂಪಗಳ ಬಗ್ಗೆ ಹೇಳೋದಾದರೆ ಧಮೈಕ್ಯ ಸ್ತೂಪ, ಸಾರನಾಥ ಸ್ತೂಪ ಮತ್ತು ರಾಜಗಿರಿಯಲ್ಲಿರ್ತಕ್ಕಂಥ ಸ್ತೂಪಗಳು ಸಹಿತ ನಮಗೆ ಸಾಕಷ್ಟು ಮಾಹಿತಿ ಕೊಡ್ತವೆ. ನಾವು ಲೆಟ್ ಅಸ್ ಸಿ ಅಬೌಟ್ ದಿ ಶಿವ ಟೆಂಪಲ್ ಎಟ್ ಭೂಮಾರ ಇನ್ ಮಧ್ಯಪ್ರದೇಶ. ದ ಟೆಂಪಲ್ ಹ್ಯಾಸ್ a square plan with a sanctum and a mandapa, while much of its ruins enough of the temple structure and artwork has survived. It included an enclosed concentric Pradakshina Patha. Like other early Gupta era Hindu temples, it includes a decorated entrance to the sanctum flanked by Ganga and Amana goddesses and intricately carved sculptures. These temples, Ekmukhalinga is a much studied Gupta art. The temple reliefs include those for Mahishasuramardini, Ganesha, Brahma, Vishnu, Yama, Kubera, Kartikeya, Surya, Kama and others. The temple stands on 4 feet height platform and steps are 11.25 feet long and 8.43 feet in breadth. On the top of the platform are 2 concentric chambers with square plan. ಈ ಮಧ್ಯಪ್ರದೇಶದ ಭೂಮಾರದಲ್ಲಿರ್ತಕ್ಕಂಥ ಶಿವ ದೇವಾಲಯ ಇದು ಚೌಕಾಕಾರದ ತಳಹದಿ ಮೇಲೆ ನಿರ್ಮಾಣ ಆಗಿದ್ದು, ಇದರಲ್ಲಿ ಒಂದು ಗರ್ಭಗುಡಿ, ಒಂದು ಮಂಟಪ ಇದೆ. ಇಲ್ಲಿ ಸಾಕಷ್ಟು ಆರ್ಟಿಸ್ಟಿಕ್ ಫೀಚರ್ಸ್ಗಳನ್ನು ನಾವು ಕಾಣ್ತೀವಿ. ಇದಕ್ಕೊಂದು ಪ್ರದಕ್ಷಿಣ ಪಥ ಸಹ ಇದೆ. ಇಲ್ಲಿ ಈ ದೇವಾಲಯದಲ್ಲಿ ಪ್ರವೇಶ ದ್ವಾರದಲ್ಲಿ ಗಂಗಾ ಮತ್ತು ಯಮುನಾರ ಮೂರ್ತಿಗಳನ್ನು ನಾವು ಕಾಣ್ತೀವಿ. ಅವು ಆರ್ಟಿಸ್ಟಿಕ್ಕಾಗಿ ಅಂದರೆ ಕಲಾತ್ಮಕವಾಗಿ ಅತ್ಯಂತ ಸುಂದರವಾಗಿ ಇಲ್ಲಿ ಕೆತ್ತಲಾಗಿದೆ. ಈ ದೇವಾಲಯದಲ್ಲಿ ಏಕಮುಖ ಲಿಂಗವನ್ನು ಇಲ್ಲಿ ಪೂಜೆ ಮಾಡಲ್ಪಟ್ಟಿದ್ದು ನಮಗೆ ಕಂಡುಬರ್ತದೆ. ಇದಲ್ಲದೆ ಇಲ್ಲಿ ಮಹಿಷಾಸುರಮರ್ದಿನಿ, ಗಣೇಶ, ಬ್ರಹ್ಮ, ವಿಷ್ಣು, ಯಮ, ಕುಬೇರ, ಕಾರ್ತಿಕೇಯ, ಸೂರ್ಯ, ಕಾಮ ಮತ್ತು ಮುಂತಾದವರ ಶಿಲ್ಪಗಳು ಸಹಿತ ನಮಗೆ ಇಲ್ಲಿ ಕಂಡುಬರ್ತದೆ. ಈ ದೇವಾಲಯ 4 ಅಡಿ ಎತ್ತರದ ಒಂದು ಪ್ಲ್ಯಾಟ್ಫಾರ್ಮ್ ಮೇಲೆ ಇದೆ. ಇದರಲ್ಲಿರ್ತಕ್ಕಂಥ ಮೆಟ್ಟಲುಗಳ ಉದ್ದ 11.25 ಫೀಟ್ ಉದ್ದವಾಗಿದೆ ಮತ್ತು 8.43 ಅಂದರೆ 43 ಅಡಿ ಅಗಲವಾಗಿದೆ. ಇವುಗಳ ಮೇಲೆ ನಮಗೆ ಈ ಚೌಕಾಕಾರದ ರೂಮ್ಸ್ಗಳಿದ್ದು ಕಂಡುಬರ್ತದೆ. ಅಂದರೆ ಗರ್ಭಗೃಹ ಆಗಿರ್ಬೋದು, ಮಂಟಪ ಆಗಿರ್ಬೋದು ಇದ್ದಿದ್ದು ಕಂಡುಬರ್ತದೆ. ಇಲ್ಲಿ ಈ ಗಂಗಾ ಮತ್ತು ಯಮುನಾ ಏನು ನಾವು ಶಿಲ್ಪಗಳು ಕಾಣ್ತೀವಲ್ಲ, ಇವುಗಳಲ್ಲಿ ಅವರ ಕೊರಳಲ್ಲಿ ಅತ್ಯಂತ ಸುಂದರವಾದ ವಜ್ರಸಹಿತ ಅತ್ಯಂತ ಸುಂದರವಾದಂಥ ಈ ನೆಕ್ಲೆಸ್ ಅಂತ ಏನು ಕರಿತೀವಲ್ಲ, ನೆಕ್ಲೆಸ್ಸು ಜೊತೆಗೆ ಅದರಲ್ಲಿ ಮುತ್ತು ರತ್ನಗಳನ್ನು ಜೋಡಿಸಿದ್ದು ಸಹಿತ ನಾವು ಕಾಣ್ತೀವಿ. ಈ ದೇವಾಲಯದಲ್ಲಿ ಈಗಾಗಲೇ ಹೇಳಿದಂಗೆ ಮಹಿಷಾಸುರಮರ್ದನ, ಗಣೇಶ, ಬ್ರಹ್ಮ, ವಿಷ್ಣು, ಕಾಮ, ಕುಬೇರ, ಕಾರ್ತಿಕೇಯ ಮುಂತಾದ ಶಿಲ್ಪಗಳು ಸಹಿತ ನಮಗೆ ಇದ್ದಿದ್ದು ಕಾಣ್ಬರ್ತದೆ. ಇವನ್ನೆಲ್ಲ ಇವತ್ತು ನಾವು ಕಲ್ಕತ್ತಾ ಮ್ಯೂಸಿಯಂನಲ್ಲಿ ನಾವು ಕಾಣ್ಬೋದು. ಯಾಕಂದರೆ ದೇವಾಲಯ ನಾಶಗೊಂಡಿದ್ದರಿಂದ ದೇವಾಲಯದ ಪ್ರಸ್ತುತ ಭಾಗದಲ್ಲಿ ಎಲ್ಲ ಶಿಲ್ಪಗಳು ಕಂಡುಬರೋದಲ್ಲ, ಇವುಗಳನ್ನು ಬೇರೆ ಬೇರೆ ಮ್ಯೂಸಿಯಂಗಳಲ್ಲಿ ನಾವು ಕಂಡುಬರ್ತೀವಿ. ಇದು ಸಾಂಚಿ ಸ್ತೂಪ.
ಇದು ಪಾರ್ವತಿ ದೇವಾಲಯ ಅಂತ ಏನು ಕರಿತೀವಲ್ಲ ಅದು. ನಾವು ಲೆಟ್ ಅಸ್ ಸಿ ಅಬೌಟ್ ಪಾರ್ವತಿ ಟೆಂಪಲ್. ದಿ ಪಾರ್ವತಿ ಟೆಂಪಲ್ ಈಸ್ ಎ 2-story ಬಿಲ್ಡಿಂಗ್ ವಿತ್ ಆಲ್ಮೋಸ್ಟ್ ಪರ್ಫೆಕ್ಟ್ ಸ್ಕ್ವೇರ್ ಪ್ಲ್ಯಾನ್, ಥಿಕ್ ವಾಲ್ಡ್ ಸ್ಯಾಂಕ್ಟಮ್. ಈ ರೀತಿ ಎರಡು ಅಂದ್ರೆ ಅಂತಸ್ತು ಇರ್ತಕ್ಕಂಥ ದೇವಾಲಯನ ವಿಶೇಷವಾಗಿ ಜೈನ ದೇವಾಲಯಗಳಲ್ಲಿ ಕಾಣ್ತೀವಿ. ಅದು ಸಹಿತ ಇದು ಅತ್ಯಂತ ಪ್ರಪ್ರಥಮ 2 ಅಂತಸ್ತಿನ ಒಂದು ಕಟ್ಟಡ ಅಂಥೇಳಿ ಹೇಳ್ಬೋದು. The Parvati temple is a 2-story building with almost a perfect square plan, thick walled sanctum of a 15 feet side on the outside and 8 feet sided square inside Garbhagriha ಅಂತ ಹೇಳ್ತಾರೆ ಅಲ್ಲಿ. The temple opens to the west and stands on a jagati, that is platform, that is its height is 4.5 feet above the ground. The pilgrim reaches its sanctum using a stairway and after passing through a mandapa that is of 12 feet square. The sanctum is surrounded by a roofed Pradakshina Patha. ಇಲ್ಲಿ ಈ 2 ಅಂತಸ್ತಿನ ಕಟ್ಟಡದಲ್ಲಿ ಗರ್ಭಗುಡಿ ಇದೆ, ಜೊತೆಗೆ ಪ್ರದಕ್ಷಿಣ ಪಥ ಇದೆ. ಈ ದೇವಾಲಯವನ್ನು 4.5 ಅಡಿ ಎತ್ತರದ ಒಂದು ಕಟ್ಟೆ ಮೇಲೆ ಇದನ್ನು ನಿರ್ಮಿಸಲಾಗಿದೆ. ಈ ದೇವಾಲಯನ ಪ್ರವೇಶಿಸಲು ನಾವು ಕೆಲವು ಸ್ಟೆಪ್ಸ್ಗಳನ್ನು ಅಥವಾ ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕಾಗ್ತದೆ. ಹೀಗೆ ಇದು ಪ್ರದಕ್ಷಿಣ ಪಥ ದೇವಾಲಯದ ಒಳಭಾಗದಲ್ಲಿ ಇದೆ, ಅಂದರೆ ಅದರ ಹೊರಗಡೆ ಗೋಡೆಯನ್ನು ಕಟ್ಟಿದ್ದು ಸಹಿತ ನಮಗೆ ಕಂಡುಬರ್ತದೆ. ದಿಸ್ ಈಸ್ ಅಬೌಟ್ ಪಾರ್ವತಿ ಟೆಂಪಲ್. ದ ಔಟರ್ ವಾಲ್ಸ್ ಹ್ಯಾವ್ ಪರ್ಫೋರೇಟೆಡ್ ಸ್ಟೋನ್ ವಿಂಡೋಸ್ ಟು ಅಲೌ ನ್ಯಾಚುರಲ್ ಲೈಟ್. ನಾವೇನು ಕಿಟಕಿಗಳಂತೇನು ಕಾಣ್ತೀವಲ್ಲ, ಆ ಕಿಟಕಿಗಳು ಸಹಿತ ಕಲ್ಲಿನಿಂದ ನಿರ್ಮಿಸಲ್ಪಟ್ಟಂಥ ಅವಕ್ಕೆ ಜಾಲಂಧ್ರ ಅಂತೇಳಿ ಕರೀತಾರೆ. ದಟ್ ಈಸ್ ಎ ಪ್ರಾಪರ್ ವರ್ಡ್ ಫಾರ್ ವಿಂಡೋ ಮೇಡ್ ಬೈ ಸ್ಟೋನ್, ದಟ್ ಈಸ್ ಜಾಲಂಧ್ರ ಅಂತೇಳಿ ಕರೀತಾರೆ. ಆ ಕಿಟಕಿಗಳು ನಮಗೆ ಇಲ್ಲಿದೆ ಕಂಡು ಬರ್ತದೆ. ಅಪ್ಪರ್ ಸ್ಟೋರಿ ಈಸ್ ರಿಲೇಟಿವ್ಲಿ ಪ್ಲೇನ್. ಇಟ್ ಲ್ಯಾಕ್ಸ್ ರೂಫ್ ಆಫ್ ಅವರ್ ಟವರ್ ಬಟ್ ದ ಸ್ಟ್ರಕ್ಚರ್ ಸಜೆಸ್ಟ್ ದ್ಯಾಟ್ ಇಟ್ ವಾಸ್ ಲೈಕ್ಲಿ ಎ ಫ್ಲ್ಯಾಟ್ ರೂಫ್ ಟೆಂಪಲ್. ಅಂದರೆ ಈ 2ನೇ ಅಂತಸ್ತಿನಲ್ಲಿರ್ತ ಅಂದರೆ 1ನೇ ಅಂತಸ್ತಿನಲ್ಲಿರ್ತಕ್ಕಂಥ ಗರ್ಭಗುಡಿಯ ಮೇಲೆ ನಮಗೆ ಗೋಪುರ ಕಂಡು ಬರೋದಿಲ್ಲ, ಅದು ಮೋಸ್ಟ್ಲಿ ಹಾಳಾಗಿರ್ಬೋದು ಒಂದು, ಇಲ್ಲಾಂದರೆ ಅಲ್ಲಿ ಒಂದು ಫ್ಲ್ಯಾಟ್ ರೂಫ್ ಇತ್ತು ಅನ್ನೋದು ಸಹಿತ ನಮಗೆ ಕಂಡು ಬರ್ತದೆ. ದಿ ಸ್ಟೈಲ್ ಆಫ್ ಕನ್ಸ್ಟ್ರಕ್ಷನ್ ಈಸ್ ಸೀನ್ ಇನ್ ಫ್ಯೂ ಅರ್ಲಿ ಟೆಂಪಲ್. ಈ ರೀತಿ ಒಂದು ಪ್ರಾರಂಭ ದೇವಾಲಯಗಳಲ್ಲಿ ಈ ರೀತಿ ಒಂದು ಸ್ಟ್ರಕ್ಚರ್ ಇತ್ತು ಅನ್ನೋದನ್ನು ಸಹಿತ ನಮಗೆ ಕಂಡು ಬರ್ತದೆ. ಸೊ ಇದು ದಿಸ್ ಈಸ್ ಅಬೌಟ್ ಪಾರ್ವತಿ ಟೆಂಪಲ್. ಸೊ ನಾವು ಲೆಟ್ ಅಸ್ ಸಿ ಅಬೌಟ್ ವಿಷ್ಣು ಟೆಂಪಲ್ ಎಟ್ ತಿಗಾವಾ. Tigava is a small village in Madhya Pradesh, an archaeological site with a complex of about 36 Hindu temple ruins. ಇಲ್ಲಿ 36 ಹಿಂದೂ ದೇವಾಲಯಗಳು ನಾಶಗೊಂಡಂಥ ಒಂದು ಐತಿಹಾಸಿಕ ಪ್ರಾಚ್ಯಶಾಸ್ತ್ರದ ಸ್ಥಳ ಇದು. ಅದು ತಿಗಾವ ಮಧ್ಯಪ್ರದೇಶದಲ್ಲಿದೆ. ಆಫ್ ದೀಸ್ ದ ಸ್ಮಾಲ್ ಬಟ್ ಇಂಪಾರ್ಟೆಂಟ್ ಆ್ಯಂಡ್ ಏನ್ಷಿಯಂಟ್ ಕಂಕಲಿ ದೇವಿ ಟೆಂಪಲ್ ಈಸ್ ಇನ್ ಗುಡ್ ಕಂಡೀಷನ್ ಆ್ಯಂಡ್ ಇಟ್ ಈಸ್ ಯೂಸುವಲಿ ಡೇಟೆಡ್ ಅಬೌಟ್ 400 to 425 AD. Of the monuments, the Kankali Devi temple is most notable and is of the Gupta period. It is one of the oldest surviving Hindu temples. It has a sanctum and an open portico supported on 4 pillars. The sanctuary as well always covered with a flat roof and generally very similar to that of Gupta period temple at Sanchi. The temple was dedicated to Vishnu and other elements added later. An image of Narsimha is placed inside the sanctum. ಈ ತಿಗಾವದಲ್ಲಿ ವಿಷ್ಣು ದೇವಾಲಯ ಇದೆಯಲ್ಲ, ಇದು ಸಹಿತ ಅತ್ಯಂತ ಮಹತ್ವದ್ದು. ಇದು ಕ್ರಿಸ್ತಕ 400ರಿಂದ ಹಿಡಿದು 425ರ ಅವಧಿಯಲ್ಲಿ ಇದನ್ನು ಕಟ್ಟಿರ್ಬೋದು ಅಂತೇಳಿ ನಮಗೆ ಕಂಡು ಬರ್ತದೆ. ಜೊತೆಗೆ ಕಂಕಲಿ ದೇವಿ ಅನ್ನೋದು ಈಗ ಅಲ್ಲಿರ್ತಕ್ಕಂಥ ಉಳಿದಿರತಕ್ಕಂಥ ಅತ್ಯಂತ ಪ್ರಮುಖ ಹಿಂದೂ ದೇವಾಲಯ. ಇದಕ್ಕೊಂದು ಗರ್ಭಗುಡಿ ಇದೆ, ಜೊತೆಗೆ ಒಂದು ಮಂಟಪ ಇದೆ. ಮೇಲ್ಗಡೆ ಯಾವುದೇ ಶಿಖರವಾಗಲಿ ಗೋಪುರ ಆಗಲಿ ಕಂಡು ಬರೋದಿಲ್ಲ. ಇಲ್ಲಿ ವಿಷ್ಣುವಿನ ಆರಾಧನೆ ಆಗ್ತೈತೆ ಅಂತ ಕಂಡು ಬರ್ತದೆ. ಇಲ್ಲಿ ನರಸಿಂಹನ ಮೂರ್ತಿಯನ್ನು ಗರ್ಭಗುಡಿಯಲ್ಲಿ ಇಟ್ಟಿದ್ದು ಸಹಿತ ನಾವು ಕಾಣ್ತೀವಿ. ಕಂಕಲಿ ದೇವಿ ಟೆಂಪಲ್ ಅಂತ ಏನು ಕರೀತಾರೆ, ಇದು ವೈಷ್ಣವ ಧರ್ಮದ ದೇವಾಲಯ. The portico has an image of Sheshashini. The portico has an image of Sheshashayi, that is Vishnu Narayana, and another one of Chamundi, that is Kankali Devi. Now Kali Devi ಅಂತ ಕರೀತಾರೆ ಅದು. Projecting from the front of the portico is a lateral relief of a seated Vishnu in the yoga asana position with a serpent wood above the ಹೆಡ್. ನಾವು ಆದಿಶೇಷ ಅಂತೇನು ಕರಿತೀವಲ್ಲ, ಆ ವಿಷ್ಣುವಿನ ಅವತಾರವಂಥ ಆದಿಶೇಷ ಈ ಕಂಕಲಿ ದೇವಾಲಯದಲ್ಲಿ ಕಂಡುಬರ್ತಕ್ಕಂಥ ಇದು ಒಂದು ಕಂಕಲಿ ದೇವಿ ಅನ್ನೋದು ಒಂದು ವೈಷ್ಣವ ಧರ್ಮದ ಪ್ರತೀಕವಾಗಿ ನಮಗೆ ಇವತ್ತು ಸಹಿತ ಕಂಡು ಬರ್ತದಲ್ಲಿ. ದ ಪಿಲ್ಲರ್ಸ್ ಆಫ್ ದಿ ಮಂಟಪ ಆರ್ ಮ್ಯಾಸಿವ್, ಸೇವ್ಡ್ ಇನ್ ಟು 3 ಸಿಮೆಟ್ರಿಕ್ ಕ್ರಾಸ್ ಸೆಕ್ಷನ್ಸ್, ಎ ಲಾಂಗ್ ಸ್ಕ್ವೇರ್ ಸೆಕ್ಷನ್ ಪಾರ್ಟ್ ಕ್ಲೋಸ್ ಟು ದಿ ಗ್ರೌಂಡ್, ಅಬೌವ್ ಇಟ್ ಆ್ಯನ್ octagonal and 16 edged. Above these, a circular part capped with the pot and foliage capitals. On the top of the pillars are sculptures of 2
crouching lines with the three separating them. The pillars are identical in all respects except the tree. One pillar has a mango tree, another a palm, while other two trees are unclear. The temple door jambs are intricately carved in vertical bands and that are concentric around the entrance. On the top left of the entrance wall is a river goddess Ganga holding a water vessel and riding her crocodile Vahana, while the top right has the river goddess Yamuna also holding a water vessel while riding on a tortoise Vahana. Goddess Ganga is plucking a fruit from custard apple tree while Yamuna is plucking one from the mango tree. ಇಲ್ಲಿರ್ತಕ್ಕಂಥ ಮಂಟಪದಲ್ಲಿ ಬೃಹತ್ ಆಕಾರದ ಕಂಬಗಳಿದ್ದಾವೆ. ಪ್ರಾರಂಭದಲ್ಲಿ ಕೆಳಭಾಗದಲ್ಲಿ ಕಂಬಗಳು ಸ್ಕ್ವೇರ್ ಆಗಿದ್ದಾವೆ, ಚೌಕಾಕಾರವಾಗಿದ್ದಾವೆ. ನಂತರ ಅದು ನಾವು ಅಷ್ಟಕೋನಾಕೃತಿ ಮತ್ತು 16 ಹೆಜ್ಜೆಗಳಂತ ಕರಿತೀವಲ್ಲ ಆ ರೀತಿ ನಿರ್ಮಾಣಗೊಂಡಿದ್ದು ಕಂಡು ಬರುತ್ತೆ. ಅದರ ಮೇಲುಗಡೆ ನಮಗೆ ಈ ಬೋದಿಗೆ ಅಂತೇನು ಕರಿತಾರೆ, ಬೋದಿಗೆಯಲ್ಲಿ ನಾವು ಸಿಂಹದ ಶಿಲ್ಪವನ್ನು ಕಾಣ್ತೀವಿ. ಅಲ್ಲಿ ಗಿಡಗಳು ಸಹಿತ ಇದೆ, ಮ್ಯಾಂಗೋ ಟ್ರೀ ಅದ, ಜೊತೆಗೆ ಫಾರ್ಮ್ ಟ್ರೀ ಅದ, ಇನ್ನೆರಡು ಗಿಡಗಳು ನಮಗೆ ಅಷ್ಟು ಸ್ಪಷ್ಟವಾಗಿ ಕಂಡುಬರ್ತದೆ. ಇಲ್ಲಿ ಸಹಿತ ನಾವು ಗಂಗಾ ಯಮುನಾ ಅವರ ವಾಹನಗಳು ಮತ್ತು ಅವರು ಹರಿತಕ್ಕಂಥ ಹಣ್ಣುಗಳ ಬಗ್ಗೆ ಸಹಿತ ಸ್ಪಷ್ಟವಾದ ಶಿಲ್ಪವನ್ನು ನಾವು ಕಾಣ್ತೀವಿ. ನಾವು ಲೆಟ್ ಅಸ್ ಸಿ ಅಬೌಟ್ Bhitargaon temple. It is a terraced brick building fronted with a terracotta panel built in the 5th century during the Gupta period. It is the oldest remaining brick or terracotta Hindu shrine with a roof and a high shikara. The temple is built on a square plan with double recessed corners and faces east. There is a small pyramidal spire over the Garbhagriha. The walls are decorated with terracotta panels depicting aquatic monsters, Shiva and Vishnu. Description of the architecture and layout of the Bhitargaon temple. The construction material is bricks and terracotta. The other salient features are following. The size of platform on which the temple is built is 36 feet into 47 feet. The sanctum is 15 feet into 15 feet internally, that is square. The sanctum is double story. The wall thickness is 8 feet. The total height from the ground to top is 68.25 feet. There is no window. The terracotta sculptures depict both secular and religious themes such as deities like Ganesha and Durga, Mahishaswaramardhini, myths and stories representing abduction of Sita and the presence of Naranarayana. ನಾವು ಈಗ ಬಿತರ್ಗಾಂವ್ ದೇವಾಲಯದ ಬಗ್ಗೆ ನೋಡೋದಾದರೆ, ಇಟ್ಟಿಗೆಯಿಂದ ಕಟ್ಟಲ್ಪಟ್ಟಂಥ ಇದು ದೇವಾಲಯ. ಇಲ್ಲಿ ಸ್ವಲ್ಪ ಮಟ್ಟಿಗೆ ಟೆರಾಕೋಟವನ್ನು ಸಹಿತ ಯೂಸ್ ಮಾಡ್ತಾರೆ. ಇದು 5ನೇ ಶತಮಾನದಲ್ಲಿ ಗುಪ್ತರ ಕಾಲದ ನಿರ್ಮಾಣವಾದಂಥ ಒಂದು ಇಟ್ಟಿಗೆಯ ದೇವಾಲಯ. ಇದರ ಯೋಜನೆ ಬಗ್ಗೆ ನೋಡೋದಾದರೆ, ಇದರ ವಿನ್ಯಾಸ ಬಗ್ಗೆ ನೋಡೋದಾದರೆ, ಇದು ಒಂದು ಚೌಕಾಕಾರದ ಒಂದು ತಳಹದಿ ಮೇಲೆ ಇದು ಕಟ್ಟಿದ್ದಾರೆ. ಜೊತೆಗೆ ಗರ್ಭಗುಡಿ ಸಹಿತ ಪಿರಾಮಿಡಿಕಲ್ ಶೇಪ್ನಲ್ಲಿದೆ. ಇದರ ಗೋಡೆಗಳನ್ನು ಸಹಿತ ನಾವು ಶಿಲ್ಪಕಲೆಯಿಂದ ತುಂಬಿದ್ದನ್ನು ಕಾಣ್ತೀವಿ. ಇದರ ಲೇಔಟ್ ಬಗ್ಗೆ ನೋಡೋದಾದರೆ, ಇದು 36 ಅಡಿ ಇಂಟು 47 ಒಂದು ಪ್ಲ್ಯಾಟ್ಫಾರ್ಮನ್ನು ಹೊಂದಿದೆ. ಗರ್ಭಗುಡಿಯ ಅಳತೆ 15 ಫೀಟ್ ಸ್ಕ್ವೇರ್ ಆಗಿದೆ. ಇದು ಡಬಲ್ ಸ್ಟೋರಿ ಇದೆ ಗರ್ಭಗುಡಿ. ಗೋಡೆಯ ದಪ್ಪ 8 ಅಡಿಯಾಗಿದೆ. ಇದರ ಒಟ್ಟು ಎತ್ತರ ಭೂಮಿಯಿಂದ 68.25 ಫೀಟ್ ಇದೆ. ಇದಕ್ಕೆ ಯಾವುದೇ ಜಾಲಂಧರಗಳಾಗಲಿ ಕಿಟಕಿಗಳು ಇರುವುದಿಲ್ಲ. ಇಲ್ಲಿ ಗಂಗಾ, ಗಣೇಶ, ದುರ್ಗಾ, ಮಹಿಷಾಸುರಮರ್ದಿನಿ ಇವುಗಳ ಶಿಲ್ಪಗಳು ನಮಗೆ ಕಂಡು ಬರ್ತವೆ. ಸೊ ದಿಸ್ ಈಸ್ ಅಬೌಟ್ ದಿ ಗ್ರೋತ್ ಆಫ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರ್ ಡ್ಯೂರಿಂಗ್ ದಿ Gupta period. Thank you.